ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಈಗ ನಾ ಏನು ಮಾಡತ್ತೀನಿ ರೆಸಿಪಿ ಅಂದರೆ ನೋಡಿರಿ, ಉಪ್ಪಿಟ್ಟು ಮಾಡತ್ತೀನಿ ರೀ, ಮಸಾಲೆ ಉಪ್ಪಿಟ್ಟು. ನೋಡಿರಿ, ಈ ಕಡೆ ಒಂದು ಬಾಣಲಿ ಇಟ್ಕೋತೀನಿ ರೀ. ಅದಕ್ಕೆ ಈಗ ಒಂದು ಕಪ್ ರವೆ ತೊಗೊಂಡಿನಲ್ಲ ರೀ, ಅದು ಹುರ್ಕೋತೀನಿ ರೀ. ಅದನ್ನು ಒಂದು 2 ನಿಮಿಷ ಚೆಂದಾಗಿ ಸ್ವಲ್ಪ ಕಂದು ಬರುತ್ತನ ಒಂದಿಷ್ಟು ಎಣ್ಣೆ ಹಾಕೊಂಡ್ರಿ. ಅದಕ್ಕೆ ಎಣ್ಣೆ ಹಾಕಿ ಹುರ್ಕೊಳ್ಳೋಣ್ರಿ. ಅದನ್ನು ಸ್ವಲ್ಪ ಕೆಂಪು ಆಗ್ಬೇಕು ನೋಡಿರಿ. ರವೆ ಕೆಂಪಾಗುತ್ತಾನೆ ಸ್ವಲ್ಪ ಹುರ್ಕೋಬೇಕು ರೀ. ಅದನ್ನು ರವೆ ಹುರಿದವ್ರಿ. ಈಗ ಅದು ತೆಗೆದು ಅದೇ ಬಾಣಲಿ ಒಳಗೆ ಈಗ ಒಗ್ಗರಣೆ ಹಾಕೋತೀನಿ ರೀ. ನೋಡಿರಿ, ಅದಕ್ಕೆ ಒಂದು 3-4 ಚಮಚ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕ್ಕೊಂಡ್ರಿ. ಈ ಕಡೆ ಎಣ್ಣೆ ಕಾಯ್ಬೇಕು ರೀ. ಅದೊಂದು ಸ್ವಲ್ಪ ಎಣ್ಣೆ ಕಾಯ್ದೈತೆ ನೋಡಿರಿ. ಈಗ ಸಾಸಿವೆ ಹಾಕೋತೀನಿ ರೀ. ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬ್ಯಾಡ್ರಿ, ಒಂದು ಸ್ವಲ್ಪ ಕಡ್ಲಿ ಬ್ಯಾಡ್ರಿ, ಒಂದು ಸ್ವಲ್ಪ ಹಸಿ ಶೇಂಗಾ ರೀ. ಅಂದ್ರೆ ಟೇಸ್ಟ್ ಆಗ್ತಾವ್ರಿ ಅವು. ಹಸಿ ಮೆಣಸಿನ್ಕಾಯಿನೂ ಸ್ವಲ್ಪ ಹುರಿಬೇಕು ರೀ. ಉದಾಹರಣೆ ನೋಡಿರಿ, ಈಗ ಉಳ್ಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡೇವಲ್ಲ ರೀ, ಉಳ್ಳಿಗಡ್ಡೆ ಹಾಕೋತೀನಿ ರೀ. 1-2 ಉಳ್ಳಿಗಡ್ಡೆ. ಟೊಮೊಟೊ ಕಟ್ ಮಾಡಿ ಇಟ್ಕೊಂಡೀನಿ ರೀ. 1-2 ಸಣ್ಣಗೆ ಹಾಕೋತೀನಿ ರೀ. ಅವೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಅದು ಚೆಂದಾಗಿ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ, ರುಚಿ ಕೊಡ್ತದೆ ಉಪ್ಪಿಟ್ಟು. ನೋಡಿರಿ, ಎಲ್ಲ ಸ್ವಲ್ಪ ತಿರುವಾಡಿ ಎಲ್ಲ ಬೇಯಿಸ್ಕೋಬೇಕು ರೀ. ಮ್ಯಾಗ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಮೊದಲಿಗೆ ಹಾಕಿದೆ ಒಂದು ಜೀರಿಗೆ ಹೊತ್ತು ಬಿಡ್ತಾವ್ರಿ. ಅದ್ರ ಸಲಿಂದ ಒಂದಿಷ್ಟು ಅರಿಶಿನ ಪುಡಿ ಹಾಕೊಂಡ್ರಿ. ಹಾಕಿ ಎಲ್ಲ ಮತ್ತೆ ಮಿಕ್ಸ್ ಮಾಡೋಣ್ರಿ. ಅದನ್ನು ಒಂದು ಸ್ವಲ್ಪ ಚಾಕ್ ಹಾಕಿ ಸಕ್ಕರೆ ಹಾಕೊಂಡ್ರಿ. ಅಂದ್ರೆ ಟೇಸ್ಟ್ ಕೊಡ್ತದೆ ಉಪ್ಪಿಟ್ಟು. ಅದ್ರ ಸಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ರೀ. ನೀವು ಉಪ್ಪು ನೋಡಿ ಹಾಕೋರಿ, ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡಿ ಹಾಕೋರಿ. ನೋಡಿರಿ, ಎಲ್ಲ ಮತ್ತೆ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿರಿ. ಈಗ ಅದಕ್ಕೆ ನೀರು ಹಾಕೊಳ್ಳೋಣ್ರಿ. 1 ಕಪ್ಪಿಗೆ 2 ಕಪ್ ನೀರು ಹಾಕೊಳ್ಳೋಣ್ರಿ. ಕರೆಕ್ಟ್ ಆಗ್ತದೆ. ಉದುರಾಗೆ ಚಲೋ ಆಗ್ತದೆ ರೀ. ನೋಡಿರಿ, ನಾ ಇದರಲ್ಲೇ ರವೆ ತೊಗೊಂಡಿದ್ದೆ ಅಲ್ರಿ, ಇದರಲ್ಲೇ ನೀರು ಹಾಕೋತೀನಿ ರೀ. ಈಗ 2 ನೀರು ಹಾಕ್ಕೊಂಡ್ರಿ. ಅದನ್ನು ಮುಚ್ಚುಣ್ರಿ. ಮುಚ್ಚಿ ನೀರು ಕುದಿಬೇಕು ರೀ. ಅದನ್ನು ನೀರು ಕುದಿ ಬಂದಿಂದ ರವೆ ಹಾಕಬೇಕು ರೀ. ಅದಕ್ಕೆ ಮುಚ್ಚಿಡೋಣ್ರಿ ಅದನ್ನು. ನೋಡಿರಿ, ನೀವು ಹೊಸಬ್ರು ಆಗಿದ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಒತ್ತಿರಿ. ನಾ ಹಾಕೋ ವಿಡಿಯೋಗಳು ಫಸ್ಟ್ಗೆ ನಿಮಗೆ ಬರ್ತಾವೆ. ನಾ ಮಾಡೋ ವಿಡಿಯೋ ನಿಮಗೆ ಲಾಸ್ಟ್ ಅಂತ ನೋಡಿರಿ. ಲೈಕ್ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ನೀರು ಹೊಯ್ದಾಡಕತ್ತಾವಲ್ಲ ರೀ. ಈಗ ಅದನ್ನ ತೆಗೆದು ರವೆ ಹಾಕೊಂಡ್ರಿ. ಈಗ ರವೆ ಹಾಕಿ ಮೀಡಿಯಮ್ ಉರಿ ಇಡೋಣ್ರಿ. ಪೂರ ಸಣ್ಣ ಉರಿ ಇಟ್ಟು ಅದನ್ನು ಸ್ವಲ್ಪ ತಿರ್ಗಾಡ್ಕೊಂತ ಇರ್ಬೇಕು ರೀ. ಅಂದ್ರೆ ನೀರೆಲ್ಲ ನೀರೆಲ್ಲ ಹೋಗ್ಬಿಡ್ತಾವೆ ರೀ. ಉದುರಾಗಿ ಆಗ್ತದೆ. ಈಗ ಒಂದಿಷ್ಟು ನಿಂಬೆಕಾಯಿ ಹಿಂಡೋಣ್ರಿ. ಒಂದು ಅರ್ಧ ನಿಂಬೆಕಾಯಿ ಹಿಂಡ್ರಿ. ಮತ್ತೊಮ್ಮೆ ತಿರ್ಗಾಡೋಣ್ರಿ. ಎಲ್ಲ ನೋಡಿರಿ ಹೆಂಗೆ ಕುದಿಯಾಕತ್ತೈತಿ. ಅದು ಎಲ್ಲ ಹಿಂಗೆ ಅರಳದಂಗೆ ಆಗ್ಬಿಡ್ತದೆ. ನೀರೆಲ್ಲ ಹೋಗಿ ಚಲೋ ಆಗ್ತದೆ ರೀ ಈ ರೆಸಿಪಿ. ನಾವು ನೋಡಿರಿ ಈ ಥರ ನೀವು ಒಂದು ಮನ್ಯಾಗ ಮಾಡ್ಕೋರಿ. ಟೇಸ್ಟ್ ಗೊತ್ತಾಗ್ತದೆ ಹೆಂಗೆ ಅನ್ನೋದು. ಚಲೋ ಆಗ್ತದೆ ರೀ. ಬಿಸಿ ಬಿಸಿದು ಮಾಡ್ಕೊಂಡು ತಿಂದು ಮಸ್ತಾಗಿರ್ತದೆ ನೋಡಿರಿ. ನೋಡಿರಿ, ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಬಿಟ್ಟೆ ಒಂದು ಪರ್ಫೆಕ್ಟ್ ರೆಡಿ ನೋಡಿರಿ ಉಪ್ಪಿಟ್ಟು. ಸರ್ವ್ ಮಾಡ್ಕೊತೀನಿ ನೋಡಿರಿ. ನಾ ಈ ಕಡೆ ಈಗ ಮಸ್ತಾಗಿರ್ತದೆ ನೋಡಿರಿ. ಬಿಸಿ ಬಿಸಿ ತಿಂದು ಮಸ್ತ್ ಹತ್ತದ ರೀ. ಸರ್ವ್ ಮಾಡ್ಕೊತೀನಿ ರೀ. ಅದನ್ನು ನೀವು ಮನ್ಯಾಗ ಮಾಡ್ಕೊರಿ ಒಮ್ಮೆ. ಕೊನೆ ತನಕ ನೋಡಿರಿ. ವಿಡಿಯೋ ಗೊತ್ತಾಗ್ತದೆ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನಮ್ಮ ವಿಡಿಯೋ ನೋಡಿದವ್ರಿಗೆ ಟ್ಯಾಂಕ್ಸ್ ರೀ. ನೋಡಿರಿ, ಈ ಥರ ಮಾಡಿಕೊಂಡು ಅದೊಂಥರ ಸರ್ವ್ ಮಾಡ್ಕೊಳ್ಳೋಣ್ರಿ. ಈ ಕಡೆ ಪ್ಲೇಟ್ಗೆ ಅದ್ರ ಜೋಡಿಗೆ 1-2 ಜಿಲೇಬಿ, 1-2 ಬಾಳೆಕಾಯಿ ಇಟ್ಕೊಂಡು ತಿಂದು ಮಸ್ತ್ ಹತ್ತದ ನೋಡಿರಿ. ನೀವು ಮಾಡ್ಕೋರಿ ಮನ್ಯಾಗ.